ವಿದೇಶದಿಂದ ಬೆಂಗಳೂರಿಗೆ 82 ಮಂದಿ ಬಂದಿದ್ದಾರೆ. ದುಬೈನಿಂದ ಬೆಂಗಳೂರಿಗೆ 38 ಪ್ರಯಾಣಿಕರು ಬಂದಿದ್ದಾರೆ. ಭಯ ಆತಂಕ ಇರೋದು ವಿದೇಶದಿಂದ ಯಾರು ಬಂದ್ರು ಕೂಡ ಒಂಥರ ಅನುಮಾನದ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೀವಿ. ಬಟ್ ಇವತ್ತು ಒಂದೇ ದಿನ ಬೇರೆ ಬೇರೆ ಕಡೆಯಿಂದ ಅಂದ್ರೆ ಬೇರೆ ದೇಶಗಳಿಂದ 82 ಮಂದಿ ಬೆಂಗಳೂರಿಗೆ ಬಂದಿದ್ದಾರೆ. ಅದರಲ್ಲಿ ದುಬೈನಿಂದ 38 ಪ್ರಯಾಣಿಕರು ಬಂದಿದ್ದಾರೆ. ಬೆಳಗ್ಗೆ 5:40ಕ್ಕೆ ದುಬೈನಿಂದ 38 ಪ್ರಯಾಣಿಕರು ಬಂದಿರೋದು. ಎಲ್ರಿಗೂ ಸದ್ಯಕ್ಕೆ ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆಯಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಸ್ಕ್ರೀನಿಂಗ್ ಪರೀಕ್ಷೆ ಮಾಡಿ ಕ್ಯಾಟಗರಿಗಳಾಗಿ ಅಲ್ಲಿ ಸಪರೇಟ್ ಮಾಡಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ. ಅಧಿಕಾರಿಗಳ ನೇತೃತ್ವದಲ್ಲಿ ಪ್ರಯಾಣಿಕರ ತಪಾಸಣೆ ನಡೀತಾ ಇದೆ. ಇಮಿಡಿಯೇಟ್ ಆಗಿ ಎಲ್ಲರನ್ನೂ ಕೂಡ ಮನೆಗೆ ಕಳಿಸೋಕೆ ಸಾಧ್ಯವಿಲ್ಲ. ಈಗ ಸ್ಕ್ರೀನಿಂಗ್ ಮಾಡಿ ಕಳಿಸಿದ್ರು ಕೂಡ ಎಷ್ಟೋ ಜನರಲ್ಲಿ ಮನೆಗೆ ಹೋದ್ಮೇಲೆ ಪಾಸಿಟಿವ್ ಬಂದಿದೆ. ಅವರು ಸಾಕಷ್ಟು ಕಡೆಯೆಲ್ಲ ಓಡಾಡಿ ಬೇರೆ ಬೇರೆ ಅವರಿಗೆ ಅದನ್ನ ಸ್ಪ್ರೆಡ್ ಮಾಡಿರುವಂತ ಚಾನ್ಸಸ್ ಕೂಡ ಇದೆ. ಆ ಆತಂಕ ಕೂಡ ಈಗ ಜಾಸ್ತಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ವಿದೇಶದಿಂದ ಯಾರಾದ್ರೂ ಬಂದ್ರು ಅಂತಂದ್ರೇನೆ ಒಂಥರ ಡೌಟ್ಫುಲಿ ನೋಡಂಗ ಆಗ್ಬಿಟ್ಟಿದೆ. ಅವ್ರನ್ನ ಫಸ್ಟ್ ನೀವು ಮನೇಲಿ ನೀವು ಐಸೋಲೇಟ್ ಆಗಿರಿ, ಕ್ವಾರಂಟೈನ್ ಆಗಿರಿ ಅಂತ ಸರ್ಕಾರ ಆರೋಗ್ಯ ಇಲಾಖೆ ಸಿಬ್ಬಂದಿ ಹೇಳಿದ್ರು ಕೂಡ ಎಷ್ಟೋ ಜನ ಕೇರೇ ಮಾಡ್ತಿಲ್ಲ. ಮನೆಯಿಂದ ಹೊರಗಡೆ ಆರಾಮಾಗಿ ಸುತ್ತಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ಬೇರೆ ಬೇರೆ ದೇಶದಿಂದ ಬಂದಿದ್ದಾರಲ್ಲ, ಸದ್ಯಕ್ಕೆ ಅವ್ರನ್ನೆಲ್ಲ ಈಗ ಸಪರೇಟ್ ಮಾಡಿ ಇಟ್ಟಿದ್ದಾರೆ. ದೇವನಹಳ್ಳಿಯ ಆಸ್ಪತ್ರೆಯಲ್ಲಿ ತಪಾಸಣೆಗೆ ಒಳಪಡಿಸಲಾಗಿದೆ. ಒಟ್ಟು ಇವತ್ತು ಬೆಳಿಗ್ಗೆ ಬಂದವರ ಸಂಖ್ಯೆ ವಿದೇಶದಿಂದ ಬೆಂಗಳೂರಿಗೆ 82 ಮಂದಿ, ಅದರಲ್ಲಿ ದುಬೈನಿಂದ 38 ಜನ ಬೆಂಗಳೂರಿಗೆ ಬಂದಿದ್ದಾರೆ ಅನ್ನೋ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ವಿಶ್ವದಲ್ಲಿ ಕೊರೋನಾ ವೈರಸ್ ಅಟ್ಟಹಾಸವನ್ನ ಮೆರಿತಾ ಇದೆ. ವಿಶ್ವದಲ್ಲಿ 2,45,634 ಮಂದಿಗೆ ಕೊರೋನಾ ಕನ್ಫರ್ಮ್ ಆಗಿದೆ. ವಿಶ್ವದಲ್ಲಿ ಕೊರೋನಾ ವೈರಸ್ ಅಟ್ಟಹಾಸವನ್ನ ಮೆರಿತಾ ಇದೆ. ಇದುವರೆಗೂ 2,45,634 ಮಂದಿಗೆ ಕೊರೋನಾ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ವಿಶ್ವದಲ್ಲಿ ಈವರೆಗೆ ಈ ಮಹಾಮಾರಿ ಹೆಮ್ಮಾರಿ ವೈರಸ್ನಿಂದಾಗಿ 10,048 ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿನಲ್ಲಿ ಚೀನಾ ಫಸ್ಟ್ ಇತ್ತು, ಬಟ್ ಇಟಲಿ ನೋಡ್ತಾ ಹೋದ್ರೆ ಈಗ ಚೀನಾವನ್ನೇ ಹಿಂದಿಕ್ಕಿದೆ. ಚೀನಾದಲ್ಲಿ 3,248 ಮಂದಿ ಬಲಿಯಾಗಿದ್ರೆ ಇಟಲಿಯಲ್ಲಿ ಚೀನಾಗಿನ್ನ ಜಾಸ್ತಿ ಅಂದ್ರೆ 3,405 ಮಂದಿ ಬಲಿಯಾಗಿದ್ದಾರೆ. ಇಟಲಿಯಲ್ಲಿ 41,000 ಮಂದಿಗೆ ಕೊರೋನಾ ಸೋಂಕು ಇದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಆಘಾತಕಾರಿ ವಿಚಾರ. ಇಡೀ ದೇಶವೇ, ಇಟಲಿ ದೇಶವೇ ಈಗ ಸ್ತಬ್ಧವಾಗಿದೆ. ಚೀನಾದಲ್ಲಿ ಆರಿಜಿನ್ ಆದಂತ ಒಂದು ವೈರಸ್ ಇದು, ಬಟ್ ಅಲ್ಲಿಗ ಕಂಟ್ರೋಲಿಗೆ ಬಂದಿದೆ. ಜೊತೆಗೆ ರೋಗಿಗಳು ಕೂಡ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಿದ್ದಾರೆ. ಎಲ್ಲ ಸಿಚುವೇಶನ್ ಕಂಟ್ರೋಲಿಗೆ ಬಂದ್ಬಿಟ್ಟಿದೆ ಚೀನಾದಲ್ಲಿ. ಬಟ್ ಇಟಲಿಯಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ ವಿಶ್ವದಾದ್ಯಂತ 10,000 ಮಂದಿ ಇದುವರೆಗೂ ಈ ಆತಂಕ ಹುಟ್ಟಿಸಿದೆಯಲ್ಲ ಕೊರೋನಾ, ಅದಕ್ಕೆ ಬಲಿಯಾಗಿದ್ದಾರೆ. ಇನ್ನು ಕೇಂದ್ರದ ದಿಟ್ಟ ಕ್ರಮದ ನಡುವೆಯೂ ಕೊರೋನಾ ಭಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಕೊರೋನಾ ವೈರಸ್ ತಡೆಗಟ್ಟುವಂತ ನಿಟ್ಟಿನಲ್ಲಿ ಒಂದಿಷ್ಟು ದಿಟ್ಟ ಕ್ರಮಗಳನ್ನ, ಕಠಿಣ ಕ್ರಮಗಳನ್ನ ಕೈಗೊಂಡಿದೆ. ಆದ್ರೂ ಕೂಡ ಆತಂಕ, ಭಯ ಕಡಿಮೆ ಆಗಿಲ್ಲ. ಕೊರೋನಾಗೆ ಈವರೆಗೆ ನಮ್ಮ ದೇಶದಲ್ಲಿ 4 ಮಂದಿ ಬಲಿಯಾಗಿದ್ದಾರೆ. ನಿನ್ನೆ ಪಂಜಾಬ್ನಲ್ಲಿ ಕೊರೋನಾ ವೈರಸ್ಗೆ ಒಬ್ರು ಸಾವನ್ನಪ್ಪಿದ್ದಾರೆ. ಇನ್ನು ದೇಶದಲ್ಲಿ ಇಲ್ಲಿ ತನಕ 149 ಮಂದಿಗೆ ಸೋಂಕು ದೃಢಪಟ್ಟಿದೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈಗ ಕೊರೋನಾ ಸೋಂಕು ಪೀಡಿತರು ಕಂಡು ಬರ್ತಾ ಇರೋದು. ದಿನದಿಂದ ದಿನಕ್ಕೆ ಆ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ದಿಟ್ಟ ಕ್ರಮವನ್ನ ಕೈಗೊಂಡಿದೆ ಕೊರೋನಾ ತಡೆಗಟ್ಟೋ ನಿಟ್ಟಿನಲ್ಲಿ, ವೈರಸ್ ಹರಡದಂತೆ. ಬಟ್ ಭಯ, ಆತಂಕ ಮಾತ್ರ ಜಾಸ್ತಿ ಆಗ್ತಿದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ದಿನ ಕಳೆದಂತೆ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಿರೋದು, ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗ್ತಿರೋದು. ಇದುವರೆಗೂ ನಮ್ಮ ದೇಶದಲ್ಲಿ 4 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ.
ಮತ್ತೆ ಪಾಸಿಟಿವ್ ಕೇಸಸ್ ಕೂಡ ದಿನ ಕಳೆದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಜನರಿಗೆ ಒಂದು ರೀತಿ ಆತಂಕ ಆಗ್ತಾ ಇದೆ. ಇನ್ನು ಎಲ್ಲಿ ತನಕ ಹೋಗ್ಬಿಟ್ಟುತ್ತಪ್ಪ ಈ ಸಂಖ್ಯೆ ಅಂತ ಒಂಥರ ಆತಂಕ ಆಗ್ತಿರೋದು. ಬಟ್ ಒಂದು ಸಮಾಧಾನಕರ ವಿಚಾರ ಅಂತಂದ್ರೆ ನಮ್ಮ ದೇಶದಲ್ಲಿ ಸ್ಟೇಜ್ 1, 2 ನಲ್ಲೇ ಇದೆ. ಒಂದ್ ವೇಳೆ ಅದು ಸ್ಟೇಜ್ 3 ಮತ್ತೆ 4 ಹೋದ್ರೆ ಚೀನಾ ಮತ್ತೆ ಇಟಲಿಯಲ್ಲಿ ಏನ್ ಪರಿಸ್ಥಿತಿ ಇದೆ ನಾವು ನೋಡ್ತಾ ಇದೀವಿ, ಸಾವು ನೋವು ಅದೆಲ್ಲ ಆಗ್ಬಿಡುತ್ತೆ. ಸೊ ಅಂತದಂತೂ ಸದ್ಯಕ್ಕೆ ಸಂಭವಿಸ್ತಾ ಇಲ್ಲ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಜನರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ. ಜನಸಂದಣಿ ಇರುವಂತ ಆ ಪ್ರದೇಶಕ್ಕೆ ಹೋಗ್ತಿದ್ದಾರೆ ಸೋಂಕಿತ ವ್ಯಕ್ತಿಗಳು, ಅದೇ ಸಮಸ್ಯೆ ಆಗ್ತಿರೋದು. ಕೊರೋನಾ ಭೀತಿಯಿಂದ ತತ್ತರಿಸ್ತಾ ಇದೆ ರಾಜ್ಯ ಸರ್ಕಾರ.